ಡಿಕೆಶಿ ಸಂಪುಟದ ಮೊದಲ ವಿಕೆಟ್ ಪತನ ಆಗಿದೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ನೀಡಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನ ಸಲ್ಲಿಸಿದ್ದಾಗಿ ಘೋಷಣೆಯನ್ನ ಮಾಡಿದರು. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಡ್ತೀನಿ, ಚುನಾವಣೆಗೆ ಹೋಗೋಣ, ಜನತಾ ನ್ಯಾಯಾಲಯ ತೀರ್ಪನ್ನ ಮಾಡಲಿ ಅಂತ ಸವಾಲು ಕೂಡ ಹಾಕಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನ ಸಲ್ಲಿಸಿದ್ದಾಗಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ನಮ್ಮ ಪಾರ್ಟಿಯ ವರಿಷ್ಠರು ಅನುಕೂಲ ಮಾಡಿಕೊಡಬೇಕು, ನಾನು ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದಾಗಿ ಘೋಷಣೆಯನ್ನ ಮಾಡಿರೋದು, ಇದರ ಜೊತೆಗೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿರೋದು. ನಮ್ಮ ಪಕ್ಷದ ವರಿಷ್ಠರು ಇದಕ್ಕೆ ಅನುಕೂಲ ಮಾಡಿಕೊಡಬೇಕು, ನಾನು ಶಾಸಕ ಸ್ಥಾನಕ್ಕೂ ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅಖಾಡಕ್ಕೆ ಹೋಗೋಣ, ಜನರು ನಿರ್ಧಾರ ಮಾಡಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ. ಇವರೆಲ್ಲರೂ ಕೂಡ ಅಖಾಡಕ್ಕೆ ಬರಲಿ ಅಂತ ಸವಾಲು ಕೂಡ ಹಾಕಿದ್ರು ನಾಗೇಂದ್ರ. ಅಲ್ಲಿಗೆ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇರುವಂತಹ ವಿಚಾರವನ್ನ ಹೇಳಿದ್ದಲ್ಲದೆ ಕಾರಣಗಳನ್ನು ಕೂಡ ಹೇಳ್ತಾ ಇದ್ರು. ಅಭಿವೃದ್ಧಿ ಪಥದತ್ತ ಸಾಗ್ತಾ ಇರುವಂತಹ ನಮ್ಮ ಸರ್ಕಾರ, ಜೊತೆಗೆ ಈ ಸಂದರ್ಭದಲ್ಲಿ ನನ್ನಿಂದ ಮುಜುಗರ ಆಗಬಾರದು ಅಂತ ಹೇಳಿ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದು ಕಡೆ ನಾಗೇಂದ್ರ ಇಡಿ ವಶಕ್ಕೆ ಹೋದಂತಹ ಸಂದರ್ಭದಲ್ಲಿ, ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿನ ದೃಶ್ಯಗಳು ಮತ್ತು ಇದೆಲ್ಲ ಆದ್ಮೇಲೆ ಸಚಿವರಾಗಿ ಮತ್ತೆ ಅಧಿಕಾರವನ್ನ ವಹಿಸಿಕೊಂಡು ಈಗ ರಾಜೀನಾಮೆ ಘೋಷಣೆ ಮಾಡ್ತಾ ಇರುವಂತಹ ದೃಶ್ಯಗಳು ಎಲ್ಲವನ್ನು ಗಮನಿಸ್ತಾ ಇದ್ದೀರಿ. ಭಾವುಕರಾಗಿದ್ರು, ಕಣ್ಣೀರು ಹಾಕಿದ್ರು. ಈ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಹಲವು ವಿಚಾರಗಳನ್ನು ನೆನಪು ಮಾಡಿಕೊಂಡ್ರು. ಮನುವಾದಿಗಳು ತಮ್ಮ ಅನೇಕ ರೀತಿಯ ತತ್ವಗಳನ್ನ, ಅನೇಕ ರೀತಿಯ ವಿಚಾರಗಳನ್ನ, ಸುಳ್ಳುಗಳನ್ನ ಹೇಳಿ ಸತ್ಯವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ನೀವು ಅಖಾಡಕ್ಕೆ ಬನ್ನಿ ಅನ್ನುವಂಥ ಸವಾಲು ಹಾಕುವ ಕೆಲಸವನ್ನ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಭಾವುಕರಾದಂತಹ ಸನ್ನಿವೇಶ, ಅಕ್ಕಪಕ್ಕ ಇದ್ದಂತಹ ಸಚಿವರುಗಳು ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಹಾಗಿದ್ರೆ ಏನಾಯಿತು? ಈಗ ಬಹಳ ಸ್ಪಷ್ಟವಾಗಿ ಒಂದು ವಿಚಾರವನ್ನಂತೂ ಹೇಳಿದರು. ಈಗ ಸಂಪೂರ್ಣವಾಗಿ ಅಭಿವೃದ್ಧಿ ಪಥದತ್ತ ನಮ್ಮ ಸರ್ಕಾರ ದಾಪುಗಾಲು ಹಾಕ್ತಾ ಇರುವಾಗ ನನ್ನಿಂದ ಮುಜುಗರ ಆಗಬಾರದು, ಹಿಂಗಾಗಿ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ರೀತಿಯ ಒತ್ತಡ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ ಅನ್ನುವಂತ ಮಾತನ್ನ ಅವರು ಹೇಳೋದರ ಜೊತೆಗೆ ಇನ್ನೂ ಒಂದು ವಿಚಾರವನ್ನ ಹೇಳಿದ್ದೇನು ಅಂತಂದ್ರೆ, ವಿಪಕ್ಷದವರಿಗೆ ನೇರವಾಗಿ ಸವಾಲು ಹಾಕಿದ್ರು. ಹಲವು ರೀತಿಯ ಜ್ವಲಂತ ಸಮಸ್ಯೆಗಳಿದ್ದು ಆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಲಿಲ್ಲ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾನು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ನಾಲ್ಕು ಸಾರಿ ಹೇಳುವ ಮೂಲಕ ತಪ್ಪು ಮಾಡಿಲ್ಲ ಅನ್ನೋದನ್ನ ಹೇಳಿದ್ರು. ಜೊತೆಗೆ ಇದು ಜಗಜ್ಜಾಹೀರೂ ಕೂಡ ಆಗಿದೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಎಲ್ಲಿಯೂ ಕೂಡ ನಾನು ಸೈನ್ ಮಾಡಿಲ್ಲ, ಆದೇಶವನ್ನ ಮಾಡಿಲ್ಲ, ನಾನು ಹೆಂಗೆ ಇದಕ್ಕೆ ತಪ್ಪಿತಸ್ಥನಾಗ್ತೇನೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಇದರ ಜೊತೆಗೆ ಈ ಬಳ್ಳಾರಿಯಲ್ಲಿ ಯಾರೆಲ್ಲ ಸೋ ಕಾಲ್ಡ್ ನಾಯಕರಿದ್ದಾರೆ, ನೀವು ಅಖಾಡಕ್ಕೆ ಬನ್ನಿ ಅಂತಾನೂ ಕೂಡ ಸವಾಲು ಹಾಕಿದ್ರು. ಸೊ ಬಹುಶಃ ನಾಗೇಂದ್ರ ಮತ್ತೇನಾದರೂ ಮಾತಾಡಬಹುದಾ ಅನ್ನುವಂತಹ ಪ್ರಯತ್ನ. ಇದರ ಮಧ್ಯೆ ನಾಗೇಂದ್ರ ಭಾವುಕರಾಗಿದ್ದನ್ನು ನಾವು ಗಮನಿಸಿದ್ವಿ. ಸಮಾಧಾನ ಮಾಡಿಕೊಂಡು ಅವರು ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನ ತಿಳಿಸಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಡುವ ಮಾತನ್ನ ಆಡಿದ್ರು. ಇದಕ್ಕೆ ನಮ್ಮ ವರಿಷ್ಠರು ಸಹಕರಿಸಬೇಕು, ನಾನು ಖಂಡಿತವಾಗಿಯೂ ಶಾಸಕ ಸ್ಥಾನಕ್ಕೂ ಇವತ್ತು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಳ್ಳಾರಿಯಿಂದ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ಚಂದ್ರಶೇಖರ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಗಮನಿಸ್ತಾ ಇದ್ದೀವಿ, ಬಳ್ಳಾರಿ ಅಖಾಡಕ್ಕೆ ಬನ್ನಿ ಅನ್ನುವಂಥ ಸವಾಲನ್ನ ಬಳ್ಳಾರಿಯ ನಾಯಕರಿಗೆ ಹಾಕಿದ್ರು. ರಾಜೀನಾಮೆಯನ್ನ ಕೊಡುವ ಮೂಲಕ ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಈ ಸೋ ಕಾಲ್ಡ್ ಲೀಡರ್ಸ್ ಎಲ್ಲ ಏನಿದ್ದಾರೆ ಬಳ್ಳಾರಿಯಲ್ಲಿ, ಇವರು ಚಲಾವಣೆ ಆಗದ ನಾಣ್ಯಗಳು, ಇವರೆಲ್ಲರೂ ಕೂಡ ರಿಜೆಕ್ಟೆಡ್ ಪೀಸ್ಗಳು ಅಂತ ಹೇಳ್ತಾ ಇದ್ರು. ಈಗ ಹೇಗಿದೆ ಬಳ್ಳಾರಿಯಲ್ಲಿ ಮಾಹೋಲ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪದ್ ಪಾಟೀಲ್, ನಾಗೇಂದ್ರ ಅವರ ಪ್ರತಿಯೊಂದು ಮಾತುಗಳಲ್ಲೂ ಕೂಡ ಸಾಕಷ್ಟು ನೋವಿತ್ತು.
ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಬಿಜೆಪಿ ನಾಯಕರ ವಿಚಾರವಾಗಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆದ್ರೆ ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿಯ ನಾಯಕರುಗಳ ಬಗ್ಗೆ ಸಾಕಷ್ಟು ತೀವ್ರತರ ನೋವಿನಲ್ಲಿ ಮಾತನಾಡಿದ್ರು. ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ನಡೆಯದ ನಾಣ್ಯಗಳು ಅನ್ನುವ ಮೂಲಕ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರಿಗೆ ನೇರವಾಗಿ ಒಂದು ಪಂಥಾಹವನ್ನು ಕೊಟ್ಟಿದ್ದಾರೆ. ನಾನು ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡ್ತೀನಿ, ರಾಜೀನಾಮೆಯನ್ನ ಕೊಟ್ಟು ಶಾಸಕ ಸ್ಥಾನಕ್ಕೆ ಬನ್ನಿ ಅಖಾಡಕ್ಕೆ ಅನ್ನುವ ಮೂಲಕ ಸವಾಲನ್ನ ಹಾಕಿದ್ರು. ಇಲ್ಲಿ ನಾಗೇಂದ್ರ ಅವರ ನೋವು ಏನಿದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗೊತ್ತಾಗುತ್ತೆ, ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರ ಕಾರಣಕ್ಕಾಗಿ ಬಿಜೆಪಿ ಇಷ್ಟೆಲ್ಲ ನಮಗೆ ಕಿರುಕುಳವನ್ನ ಕೊಡ್ತು ಅನ್ನೋದು ಅವರ ಒಂದು ಅಂತರಂಗದ ಮಾತು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಸದ್ಯ ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸದ ಮುಂದೆ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿ ಇರತಕ್ಕಂಥ ನಾಗೇಂದ್ರ ಅವರ ನಿವಾಸ. ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ನಾಗೇಂದ್ರ ಅವರ ಮನೆ ಮುಂದೆ ಬರ್ತಾ ಇದ್ರು. ಆದ್ರೆ ಇವತ್ತು ಸಾಕಷ್ಟು ಅವರ ಅಭಿಮಾನಿಗಳು ಕಾರ್ಯಕರ್ತರಿಗೆ ನೋವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇವತ್ತು ಬಂದಿಲ್ಲ. ಕಳೆದ ಬಾರಿಯೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಾಗ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಇವತ್ತು ಕೂಡ ಅದೇ ರೀತಿಯ ಪರಿಸ್ಥಿತಿ ಇರತಕ್ಕಂಥದ್ದು. ನಾಗೇಂದ್ರ ಯಾವಾಗ ಸಚಿವರಾಗಿ ಬಳ್ಳಾರಿಗೆ ಬಂದರು, ನಿಜಕ್ಕೂ 10,000ಕ್ಕೂ ಹೆಚ್ಚು ಜನ ಸೇರಿ ಅವರನ್ನ ಸ್ವಾಗತ ಮಾಡಿದ್ರು. ಆದ್ರೆ ಇವತ್ತು ಅವರು ರಾಜೀನಾಮೆ ಕೊಟ್ಟಿರತಕ್ಕಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರ ರಾಜೀನಾಮೆಯ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಕಾರ್ಯಕರ್ತರಿಗೆ ನೋವಾಗಿದೆ. ಹೀಗಾಗಿ ಯಾರು ಕೂಡ ಅವರ ಮನೆ ಮುಂದೆ ಬರ್ತಾ ಇಲ್ಲ. ಈಗ ನಾಗೇಂದ್ರ ಅವರು ಹೇಳಿರ್ತಕ್ಕಂಥ ಒಂದೊಂದು ಮಾತುಗಳು ನಿಜವಾದ್ರೆ ಅಂದ್ರೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದರ ಜೊತೆಗೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಟ್ರೆ ಮತ್ತೆ ಬಳ್ಳಾರಿಯ ಒಂದು ಏನು ರಾಜಕೀಯ ಚಿತ್ರಣ ಬದಲಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲಿ ನಿಜಕ್ಕೂ ಬಿಜೆಪಿ ನಾಯಕರು ಮತ್ತೆ ಇಕ್ಕಟ್ಟಿಗೆ ಸಿಲುಕ್ತಕ್ಕಂಥ ಒಂದು ಪ್ರಮೇಯ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಾಗಿ ಅಂದ್ರೆ ನಾಗೇಂದ್ರ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಶ್ರೀರಾಮುಲು ಅವರು ಮತ್ತೆ ಜನಾರ್ದನ್ ರೆಡ್ಡಿ ಅವರು. ಇನ್ನೊಂದು ಕಡೆಗೆ ಕಳೆದ ಬಾರಿ ಚುನಾವಣೆಯಲ್ಲಿ ನಾಗೇಂದ್ರ ಅವರ ವಿರುದ್ಧ ಸೋತಿರ್ತಕ್ಕಂಥದ್ದು ಶ್ರೀರಾಮುಲು ಅವರು. ಹೀಗಾಗಿ ಒಂದು ವೇಳೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟು ಮತ್ತೆ ಏನಾದರೂ ಚುನಾವಣೆ ನಡೀತು ಅಂದ್ರೆ ನೇರವಾಗಿ ಅಖಾಡಕ್ಕೆ ಶ್ರೀರಾಮುಲು ಅವರೇ ಇಳಿಬೇಕಾಗುತ್ತೆ. ಹೀಗಾಗಿ ಒಂದಷ್ಟು ಸಮಸ್ಯೆಗಳನ್ನ ಬಿಜೆಪಿ ಎದುರಿಸಬಹುದು. ಯಾಕಾಗಿ ಅಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಲೀಡ್ನಿಂದ ಶ್ರೀರಾಮುಲು ಅವರು ಸೋತಿದ್ರು. ಈಗ ಮತ್ತೆ ಈ ಒಂದು ಚುನಾವಣೆಯಲ್ಲಿ ಅಂದ್ರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ದೂರ ಹೋಗಬೇಕು ಅಂತ ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳತ್ತ ಶ್ರೀರಾಮುಲು ಅವರು ಗಮನವನ್ನ ಹರಿಸ್ತಾ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರು ಏನಾದ್ರೂ ನಿಜವಾಗ್ಲೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ರೆ ನಿಜಕ್ಕೂ ಬಿಜೆಪಿ ನಾಯಕರು ಇಕ್ಕಟ್ಟಿಗೆ ಸಿಲುಕ್ತಾರೆ. ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳು ಮಸ್ಕಿ ಆಗಿರ್ಬೋದು, ಕಂಪ್ಲಿ ಆಗಿರ್ಬೋದು, ಜೊತೆಗೆ ಕೂಡ್ಲಿಗಿ ಆಗಿರ್ಬೋದು, ಈ ಕ್ಷೇತ್ರಗಳಲ್ಲಿ ತಾನು ಸ್ಪರ್ಧೆ ಮಾಡೋದಾಗಿ ಈಗಾಗಲೇ ಅಂದ್ರೆ ಈ ಕ್ಷೇತ್ರಗಳನ್ನ ಹೇಳಿದ್ರೆ ಈ ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರಗಳಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಶ್ರೀರಾಮುಲು ಅವರು ಅನೇಕ ಬಾರಿ ಹೇಳಿದ್ರು. ಆದ್ರೆ ಈಗ ಅನಿವಾರ್ಯವಾಗಿ ಶ್ರೀರಾಮುಲು ಅವರು ಬಳ್ಳಾರಿ ವಾಪಸ್ ಬರ್ತೀನಿ, ಸಂಪರ್ಕದಲ್ಲೇ ಇರಿ. ಈಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಸುರೇಶ್ ಹಾಗೆ ಚಂದ್ರಶೇಖರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ರಾಜೀನಾಮೆಯನ್ನ ಅನೌನ್ಸ್ ಮಾಡಿ ಆಯ್ತು, ನಾಗೇಂದ್ರ ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಟೇಲ್ ರೇ, ಈಗ ನಾಗೇಂದ್ರ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾಯ್ತು. ಅದನ್ನ ಈಗ ರಿಪಬ್ಲಿಕ್ ಕನ್ನಡ ಕೂಡ ಬ್ರೇಕ್ ಮಾಡಿತು. ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅವರ ಇಡೀ ಸುದೀರ್ಘವಾದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ನಾವು ಗಮನಿಸಿದ್ದಂತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರಿಗೆ ಹಾಗೆ ನಮ್ಮ ನಾಯಕರಿಗೆ ರಾಹುಲ್ ಗಾಂಧಿ ಅವರಿಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ಡಿ ಕೆ ಶಿವಕುಮಾರ್ ಅವರಿಗಿರ್ಬೋದು, ಯಾರಿಗೂ ಕೂಡ ಮುಜುಗರ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ನಾನು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಬಹಳ ಒತ್ತಿ ಹೇಳ್ತಕ್ಕಂಥದ್ದು. ಅಂದ್ರೆ ನಾಗೇಂದ್ರ ಅವರು ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆಗೆ ಯಾವಾಗ ಘೋಷಣೆ ಮಾಡಿದ್ರು, ಜೊತೆಗೆ ಸದನದಲ್ಲಿ ಯಾವಾಗ ದೊಡ್ಡ ಮಟ್ಟದಲ್ಲಿ ತಮ್ಮ ಪಟ್ಟನ್ನು ಸಡಿಲಿಸದೆ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿದ್ರು, ಅಲ್ಲಿಂದ ಶುರುವಾಗಿತ್ತು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಸೊ ಅದೇ ವಿಚಾರವೇ ಅಂದ್ರೆ ಈಗ ಏನು ದೊಡ್ಡ ಮಟ್ಟದಲ್ಲಿ ಮುಜುಗರ ಆಯಿತು, ಆ ಮುಜುಗರವನ್ನು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲೇ ಈಗ ನಾಗೇಂದ್ರ ಅವರು ರಾಜೀನಾಮೆ ಆಗಿದೆ ಅಂತಕ್ಕಂಥದ್ದು ಒಂದು ಕಡೆಗೆ. ಆದ್ರೆ ಮತ್ತೊಂದು ಕಡೆಗೆ ನಾಗೇಂದ್ರ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಾನೊಬ್ಬ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವನು, ದಲಿತ ಸಮುದಾಯದವನ ಅನ್ನೋ ಒಂದು ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡೋದಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯವರನ್ನ ತಮ್ಮ ಸುದ್ದಿಗೋಷ್ಠಿ ಉದ್ದಕ್ಕೂ ಕೂಡ ತೆಗೆದಂತಹ ನಾಗೇಂದ್ರ ಅವರು ನೇರವಾಗಿ ಬಳ್ಳಾರಿಯ ರಾಜಕಾರಣ, ಬಳ್ಳಾರಿಯ ಪಾಲಿಟಿಕ್ಸ್ ಅನ್ನು ಕೂಡ ಅಲ್ಲಿ ಟೀಕೆಯನ್ನ ಮಾಡುವಂತಹ ಒಂದು ಮಾಡಿದ್ರು. ಅಲ್ಲಿ ಪ್ರಮುಖವಾಗಿ ಶ್ರೀರಾಮುಲು ಅವರ ವಿರುದ್ಧ ಕೂಡ ಗಂಭೀರವಾದಂತಹ ಆರೋಪಗಳನ್ನ ಮಾಡೋದು, ನನ್ನ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದಿರಿ, ರಾಹುಲ್ ಗಾಂಧಿ ಅವರಿಗೆ ಹೋಗಿ ನಾವು ಹಣವನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ, ಇದೆಯಾ ದಾಖಲೆ ಆಗಿದ್ರೆ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ, ಜೊತೆಗೆ ಬಳ್ಳಾರಿ ಅಖಾಡದಲ್ಲಿ ನಾನು ಸಿದ್ಧನಿದ್ದೇನೆ, ಬನ್ನಿ ಚುನಾವಣೆಗೆ ಸ್ಪರ್ಧಿಸೋಣ, ನಾನು ನಮ್ಮ ವರಿಷ್ಠರಿಗೆ ಮನವಿಯನ್ನ ಮಾಡ್ತೇನೆ, ನಾನು ಕೇವಲ ಸಚಿವ ಸ್ಥಾನಕ್ಕೆ ಅಷ್ಟೇ ಅಲ್ಲ ರಾಜೀನಾಮೆಯನ್ನು ಕೊಡುವಂತದ್ದು, ನಾನು ನನ್ನ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೇನೆ, ನಾನು ನಮ್ಮ ವರಿಷ್ಠರಿಗೆ ಮನವಿ ಮಾಡ್ತೇನೆ, ನೀವು ಬನ್ನಿ ಸ್ಪರ್ಧೆ ಮಾಡಿ ಅಂತಕ್ಕಂಥ ಮಾತನ್ನ ನೇರವಾಗಿ ಸುದ್ದಿಗೋಷ್ಠಿಯ ಮೂಲಕ ಅವರಿಗೆ
ಬಹಿರಂಗವಾಗಿ ಒಂದು ಸವಾಲನ್ನ ಹಾಕಿರ್ತಕ್ಕಂಥದ್ದು. ಈ ಬಹಿರಂಗ ಸವಾಲನ್ನ ಶ್ರೀರಾಮುಲು ಅವರು ಮತ್ತೆ ಅವರ ಒಂದೇ ನಿಮಿಷ ಸುರೇಶ್, ವಾಪಸ್ ಬರ್ತೀನಿ. ಚಂದ್ರಶೇಖರ್ ಕೂಡ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅವರು ಬಿಜೆಪಿ ಆಫೀಸಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ನಾವು ಗಮನಿಸ್ತಾ ಇದ್ದೀವಿ, ಸುದ್ದಿಗೋಷ್ಠಿ ಉದ್ದಕ್ಕೂ ಅವರು ವಿಪಕ್ಷಗಳನ್ನೇ ಪಾಯಿಂಟ್ ಔಟ್ ಮಾಡಿದ್ರು, ವಿಪಕ್ಷಗಳ ವಿರುದ್ಧ ಹರಿಹಾಯ್ದ್ರು. ಇದೆಲ್ಲ ವಿಪಕ್ಷಗಳ ಕುತಂತ್ರ, ಬಿಜೆಪಿ 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 ಅಂತ ಹೇಳ್ತಾ ಇದ್ರು. ಈಗ ನೀವು ಬಿಜೆಪಿ ಆಫೀಸಲ್ಲೇ ಇದ್ದೀರಿ. ಈ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಏನಂತಾರೆ? ಬಿಜೆಪಿ ನಾಯಕರನ್ನ ಮಾತಾಡಿಸುವ ಪ್ರಯತ್ನ ಆಗ್ಬಹುದಾ ನಿಮ್ಮಿಂದ? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕಚೇರಿಗೆ ಬಿಜೆಪಿಯ ನಾಯಕರು ಆಗಮಿಸ್ತಾ ಇರತಕ್ಕಂಥದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ಮಂಡಿಸಲಿದ್ದಾರೆ. ಇದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ನಾಗೇಂದ್ರ ಎರಡನೇ ಬಾರಿಗೆ ಇದೇ ಅವಧಿಯಲ್ಲಿ ರಾಜೀನಾಮೆಯನ್ನ ಕೊಡ್ತಾ ಇರತಕ್ಕಂಥದ್ದು ಪ್ರಮುಖವಾದಂತಹ ವಿಚಾರ. ಅದರಲ್ಲೂ ಗಮನಿಸೋದಾದ್ರೆ ಕೇವಲ 25 ದಿನಗಳಲ್ಲಿ ಸಚಿವರಾದಂತಹ 25 ದಿನದಲ್ಲಿ ಎರಡನೇ ಬಾರಿ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆಗಸ್ಟ್ 3ನೇ ತಾರೀಕು ಇವರು ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ರು. ಆದ್ರೆ ಒಂದು ತಿಂಗಳು ಕೂಡ ಪೂರ್ಣ ಆಗಿಲ್ಲ. ಈಗಾಗಲೇ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಡಬೇಕಾಯ್ತು. ಸದನದಲ್ಲೂ ಕೂಡ ಈ ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂತ ಪಟ್ಟನ್ನ ಹಿಡಿದಂತದ್ದು. ಸೊ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ದಿನದಿಂದಲೇ ನಾಗೇಂದ್ರ ಅವರ ಮೇಲೆ ತೂಗ್ತಾ ಇತ್ತು. ಯಾಕಂತಂದ್ರೆ ಅವರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟು ಜೈಲ್ಗೂ ಕೂಡ ಹೋಗಿ ಬಂದ್ರು. ಅದನ್ನ ಅವರು ಕೂಡ ಸ್ವತಃ ಹೇಳ್ಕೊಂಡ್ರು. ಸೊ ಈಗ ಇರ್ತಕ್ಕಂಥ ವಿಚಾರ ಅಂತಂದ್ರೆ ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಈಗಾಗಲೇ ಸಿಬಿಐ ಮತ್ತು ಇಡಿ ಎರಡು ಕೂಡ ಎಂಟ್ರಿ ಆಗಿದೆ. ಸೊ ಇದರ ಜೊತೆಗೆ ಮತ್ತೆ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿತ್ತು. ಸೊ ಇದೆಲ್ಲದರಿಂದನೂ ಕೂಡ ಜೊತೆಯಲ್ಲಿ ಬಿಜೆಪಿ ಕೂಡ ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಎಲ್ಲ ಮುಜುಗರದಿಂದ ಕೂಡ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಆಗಿತ್ತು. ಹೀಗಾಗಿ ಒತ್ತಡವೂ ಕೂಡ ಅವರ ಮೇಲಿತ್ತು. ಈಗಾಗಲೇ ವಿಪಕ್ಷದವರು ಈಗಾಗಲೇ ಆರೋಪವನ್ನು ಮಾಡ್ತಾ ಇದ್ರು, ನಾಗೇಂದ್ರ ಸುಮ್ಮನೆ ಸಚಿವರಾಗಿಲ್ಲ, ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ, ಆ ಮೂಲಕ ಸಚಿವ ಸ್ಥಾನವನ್ನು ಹಿಡಿದಿದ್ದಾರೆ ಅನ್ನೋಂಥದ್ದು. ಈಗ ಯಾವಾಗ ಈ ರೀತಿಯಾದಂತಹ ಒತ್ತಡಗಳು ವಿಪಕ್ಷದ ಮೇಲೆ ಬಿತ್ತು, ಈ ವಿಪಕ್ಷಗಳ ಒಂದು ರೀತಿಯಾದಂತಹ ಆರೋಪಗಳು ಅಥವಾ ಇರತಕ್ಕಂತ ಹಿನ್ನೆಲೆಯನ್ನ ರಾಹುಲ್ ಗಾಂಧಿ ಅವರಿಗೆ ಕನ್ವೆ ಮಾಡೋದ್ರಲ್ಲಿ ಸಿಎಂ ಅವರು ಯಶಸ್ವಿ ಆಗಿದ್ದಾರೆ. ಹೀಗಾಗಿ ಈಗ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೆನ್ನೆ ಹೇಳ್ತಾ ಇದ್ರು, ಇನ್ನ 2 ದಿನದಲ್ಲಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವಂತದ್ದು ಪಕ್ಕ. ಯಾವುದೇ ರೀತಿಯಾದಂತಹ ಬೆಟ್ ಕೂಡ ಕಟ್ಟಲಿಕ್ಕೆ ನಾನು ಸಿದ್ಧ ಅನ್ನೋಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ವಿಪಕ್ಷಗಳಿಗೂ ಕೂಡ ಈಗಾಗಲೇ ಮೊದಲೇ ಇಂಟ್ ಸಿಕ್ಕಿತ್ತು. ಯಾವಾಗ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದ್ರು ಆಗ್ಲೇ ವಿಪಕ್ಷಗಳು ರಾಜೀನಾಮೆ ಕೊಡ್ತಕ್ಕಂಥದ್ದು ಪಕ್ಕ ಅನ್ನುವಂತ ಮಾಹಿತಿಯನ್ನ ಪಡ್ಕೊಂಡಿತ್ತು. ಚಂದ್ರಶೇಖರ್ ಹೋಲ್ಡಿರಿ, ಒಂದ್ ನಿಮಿಷ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸುರೇಶ್ ನಮ್ಮ ಜೊತೆಗೆ ಅಗೇನ್ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಸುರೇಶ್, ಗಮನಿಸ್ತಾ ಇದ್ದೀವಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇರುವಂತದ್ದು. ರಾಜೀನಾಮೆ ಘೋಷಣೆ ಮಾಡಿದ ನಂತರ ಮತ್ತೇನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಪಾಟೀಲ್, ಈಗ ರಾಜೀನಾಮೆ ಆಯ್ತು. ರಾಜೀನಾಮೆಗೂ ಮುಂಚೆ ಒಂದಷ್ಟು ಆರೋಪಗಳು, ಗಂಭೀರವಾದಂತಹ ಆರೋಪಗಳು ಬಂದಿದ್ವು. ಆ ಆರೋಪಗಳಿಗೂ ಕೂಡ ಈಗ ಪಕ್ಷ ಕಾಂಗ್ರೆಸ್ ಉತ್ತರವನ್ನು ಕೊಡಬೇಕಾಗತ್ತೆ. ಅದು ಕೇವಲ ಒಂದೇ ದಿನಕ್ಕೆ ನಾಗೇಂದ್ರ ಅವರ ರಾಜೀನಾಮೆ ಆದ ತಕ್ಷಣವೇ ಮುಗಿದು ಹೋಯ್ತು ಅಂತಕ್ಕಂಥದ್ದಲ್ಲ. ಈಗ ನೋಡಿ, ನಾಗೇಂದ್ರ ಅವರು ರಾಜೀನಾಮೆ ಆಯ್ತು, ಸರಿ. ಈಗ ವಿಪಕ್ಷದವರು ಆರೋಪ ಮಾಡಿದಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದ್ರು. 100% ಹಣ ವಾಪಸ್ ಬರಬೇಕು, ಸಮುದಾಯದ ಹಣ, ಇದು ವಾಲ್ಮೀಕಿ ನಿಗಮದ ಹಣ ಏನಿತ್ತು ಆ ಹಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಣ ಏನಿದೆ 187 ಕೋಟಿಯೂ ಕೂಡ ಬರಬೇಕು ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿ, ಅಂದ್ರೆ ಸರ್ಕಾರಕ್ಕೆ ಒಂದು ತೀಕ್ಷ್ಣವಾಗಿ ತೀವ್ರಂತ ಕೆಲಸ ಮಾಡಿದ್ರು. ಆದ್ರೆ ಈಗ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಆ ಹಣವು ಕೂಡ ವಾಪಸ್ ಬರಬೇಕಾಗಿರ್ತಕ್ಕಂಥದ್ದು ಒಂದು. ಮತ್ತೊಂದು, ಈಗ ಬಿಜೆಪಿ ಅವರು ಈಗ ತಮ್ಮ ಪಾದಯಾತ್ರೆಯನ್ನು ಏನ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಹಾಗೆ ಚಂದ್ರಶೇಖರ್, ರೇಣುಕಾರಾಧ್ಯ, ನಿಮಗೂ ಕೂಡ ಧನ್ಯವಾದ. ನಾಗೇಂದ್ರ ರಾಜೀನಾಮೆಯನ್ನ ಘೋಷಣೆ ಮಾಡಿಯಾಗಿದೆ. ರಾಜೀನಾಮೆಯ ಜೊತೆಗೆ ಹಲವು ಸವಾಲುಗಳನ್ನು ಕೂಡ ಹಾಕಿದ್ದಾರೆ. ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ಕೊಡ್ತೀನಿ, ಸೋ ಕಾಲ್ಡ್ ಬಳ್ಳಾರಿ ಲೀಡರ್ಸ್ ಅಖಾಡಕ್ಕೆ ಬನ್ನಿ, ನೀವೆಲ್ಲ ರಿಜೆಕ್ಟೆಡ್ ಪೀಸಸ್, ಹಾಗೇನೆ ಚಲಾವಣೆ ಆಗದ ನಾಣ್ಯಗಳು, ನೀವು ಕುತಂತ್ರದಿಂದ ನನ್ನ ಮೇಲೆ ಆರೋಪಗಳನ್ನ ಮಾಡಿದ್ರೆ, ಆದ್ರೆ ಯಾವುದು ಕೂಡ ಸತ್ಯ ಅಲ್ಲ, ಎಲ್ಲವನ್ನೂ ಕೂಡ ನಾನು ಎದುರಿಸೋದಕ್ಕೆ ಸಿದ್ಧನಿದ್ದೇನೆ. ಇದರ ಜೊತೆಗೆ ಇಲ್ಲಿವರೆಗೂ ಏನೆಲ್ಲ ಆಗಿದೆ, ಸುಮ್ಮನೆ ನನ್ನನ್ನು ಸಿಕ್ಕಾಕಿಸುವಂತಹ ಪ್ರಯತ್ನ ಆಗ್ತಾ ಇದೆ, ಆದರೆ ಎಲ್ಲವೂ ಕೂಡ ಜಗಜ್ಜಾಹೀರಾಗಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನನ್ನದು ಯಾವುದೇ ರೀತಿಯ ಪಾತ್ರ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾಗೇಂದ್ರ ಹೇಳಿದ್ರು.
ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳಿದ್ದೇನೆಂತಂದ್ರೆ, ನಾನು ಯಾವುದೇ ರೀತಿಯ ಆದೇಶವನ್ನ ಮಾಡಿಲ್ಲ, ಯಾವುದೇ ರೀತಿಯ ಸಹಿ ಮಾಡಿಲ್ಲ, ಆದಾಗ್ಯೂ ಕೂಡ ನನ್ನನ್ನ ಸಿಕ್ಕಾಕಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಮನುವಾದಿಗಳು ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ ನಾಗೇಂದ್ರ, ಈಗ ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ. ಕಾರಣ, ನನ್ನಿಂದ ನನ್ನ ಪಕ್ಷಕ್ಕೆ ಮುಜುಗರ ಆಗಬಾರದು, ಅಭಿವೃದ್ಧಿಗೆ ಬ್ರೇಕ್ ಆಗಬಾರದು, ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಹೇಳಿ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕಣ್ಣೀರ್ ಹಾಕಿ